ಟಿಕೆಟ್ ದರ 15% ಏರಿಕೆಗೆ ಮೊನ್ನೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದೆ. ಭಾಳ ಮುಖ್ಯವಾದ ಕಾರಣ ಏನು ಅಂದರೆ, ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲವನ್ನು ಅವರು ಬಿಟ್ಟೋಗಿದ್ದಾರೆ. ಹಿಂದೆ 2020 ಜನವರಿ 26ನೇ ತಾರೀಕು ದರ ಪರಿಷ್ಕರಣೆ ಆಗಿತ್ತು. ಆಗ ನಮ್ಮ ಪ್ರತಿದಿನದ ಡೀಸೆಲ್ ವೆಚ್ಚ 9,16,00,000 ಆಗ್ತಿತ್ತು. ಈಗ ಅದು 13 ಕೋಟಿಗಿಂತಲೂ ಹೆಚ್ಚಾಗಿದೆ. ಅಂದರೆ ಒಂದು ದಿನಕ್ಕೆ 4 ಕೋಟಿಯಷ್ಟು ನಮಗೆ ಇಂಧನ ವೆಚ್ಚ ಜಾಸ್ತಿ ಆಗಿದೆ. ಆಮೇಲೆ 2020 ಜನವರಿ 26ರಲ್ಲಿ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಒಂದು ದಿನಕ್ಕೆ ಸ್ಯಾಲ್ರೀಸ್ಗೆ, ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ನೌಕರರಿದ್ದಾರೆ, ಅವರ ಸ್ಯಾಲ್ರೀಸ್ಗೆ 12,15 ಕೋಟಿ ಆಗ್ತಿತ್ತು. ಈಗದು 18 ಕೋಟಿಗಿಂತಲೂ ಹೆಚ್ಚಾಗಿದೆ. ಅಂದರೆ ಒಂದು ದಿನಕ್ಕೆ ಹತ್ತತ್ರ 6 ಕೋಟಿ ರೂಪಾಯಿ ನಮಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇದೆ. ಡೀಸೆಲ್ಗೆ 4 ಕೋಟಿ ಮತ್ತು ಸ್ಯಾಲ್ರೀಸ್ಗೆ 6 ಕೋಟಿ, ಹತ್ತತ್ರ 10 ಕೋಟಿ ನಮ್ಗೆ ಖರ್ಚಾಗ್ತಾ ಇದೆ 5 ವರ್ಷದಲ್ಲಿ. ಮತ್ತು 5,900 ಕೋಟಿ ಸಾಲ ಇಟ್ಟೋಗಿದ್ರು. ಪ್ರತಿದಿನ ನಮಗೆ ಹೆಚ್ಚುವರಿಯಾಗಿ 10 ಕೋಟಿ ಖರ್ಚಾಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಾವು ಮಾಡುವಂಥ ಪರಿಸ್ಥಿತಿ ಬಂತು. ಮತ್ತು ಎರಡನೇದಾಗಿ 5 ವರ್ಷಕ್ಕೆ ಮುಂಚೆ ಕೇವಲ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗ ಅದು 89 ರೂಪಾಯಿ ಆಗಿದೆ. ಸ್ಯಾಲ್ರೀಸು 4 ವರ್ಷಕ್ಕೊಮ್ಮೆ 1 ಲಕ್ಷಕ್ಕಿಂತಲೂ ಹೆಚ್ಚು ನಮ್ಮ ನೌಕರರಿರ್ತಕ್ಕಂಥವ್ರಿಗೆ ನಾವು ಅದನ್ನು ಜಾಸ್ತಿ ಮಾಡಲೇಬೇಕು. ಅದರಿಂದ ಅನಿವಾರ್ಯವಾಗಿ ನಾವು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಬಿ ಜೆ ಪಿಯವರು ಅಪಪ್ರಚಾರ ಮಾಡ್ತಾರೆ, ಟಿಕೆಟ್ ದರ ಏರಿಸ್ಬಿಟ್ರು, ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ ಟಿಕೆಟ್ ದರ ಏರಿಸಿದ್ದಾರೆ ಅಂತ. ನಮಗೆ ರಾಜ್ಯ ಸರ್ಕಾರ 8,800 ಕೋಟಿಯಷ್ಟು ಹಣವನ್ನು ಶಕ್ತಿ ಕಾರ್ಯಕ್ರಮಕ್ಕೆ ಸಬ್ಸಿಡಿಯಾಗಿ ಕೊಟ್ಟಿದೆ. ಸಬ್ಸಿಡಿ ಅಂದರೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಅವ್ರಿಗೂ 8,800 ಕೋಟಿಯಷ್ಟು ನಮಗೆ ಹಣವನ್ನು ಕೊಟ್ಟಿದ್ದಾರೆ. ಈಗ ಟಿಕೆಟ್ ದರದಿಂದ ನಮಗೆ ಬರ್ತಾ ಇರತಕ್ಕಂಥದ್ದು 1,200 ಕೋಟಿ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 1,200 ಕೋಟಿ ಬರುತ್ತೆ ಒಂದು ವರ್ಷಕ್ಕೆ. ಆದರೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಶಕ್ತಿ ಕಾರ್ಯಕ್ರಮಕ್ಕೆ 8,800 ಕೋಟಿ. 8,800 ಕೋಟಿಗೂ 1,200 ಕೋಟಿಗೂ ಅಜಗಜಾಂತರ ವ್ಯತ್ಯಾಸ. ಇದು ಬಿ ಜೆ ಪಿಯವರು ಬೇಕಂತಲೇ ಇದನ್ನು ಮಾಧ್ಯಮಗಳ ಮುಖಾಂತರ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು, ಅಂದರೆ ಮಹಿಳಾ ವಿರೋಧಿಗಳಿವರು. ಪ್ರಾರಂಭದಿಂದಲೂ ಕೂಡ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂದಾಗ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕಿದಾಗಲೇ ಇವರು ಚುನಾವಣೆ ಗಿಮಿಕ್ಕೋಸ್ಕರ ಮಾಡ್ತಾಯಿದ್ದಾರೆ, ಚುನಾವಣೆ ಆದಮೇಲೆ ಮಾಡೋದಿಲ್ಲ ಇವರು ಅಂತ ಅಪಪ್ರಚಾರ ಮಾಡಿದ್ರು. ಅಂದರೆ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಶಕ್ತಿ ಕಾರ್ಯಕ್ರಮನೂ ಬಂತು, ಚುನಾವಣೆಯಲ್ಲಿ ಗೆದ್ದಾದಮೇಲೆ ಕೇವಲ 20 ದಿನಗಳಲ್ಲಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮತ್ತು ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಬಸ್ಸುಗಳು ಎಲ್ಲಂದರೆ ಅಲ್ಲಿ ಡೀಸೆಲ್ ನಿಂತು ಹೋಗ್ಬಿಡುತ್ತೆ, ಇದು ಸಂಬಳಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಕೂಡ ಕಾಮೆಂಟ್ ಮಾಡಿದರು. ಅವ್ರ ಕಾಲದಲ್ಲಿ ತಿಂಗಳ ಪೂರ್ತಿ ಸಂಬಳ ಕೊಡ್ತಾಯಿದ್ರು, ಒಂದು ಸ್ಯಾಲ್ರಿನ 2 ಸಲ ಕೊಡ್ತಾಯಿದ್ರು. ನಾವು KSRTC BMTCನಲ್ಲಿ 1ನೇ ತಾರೀಕೆ ಕೊಡ್ತಾಯಿದ್ದೀವಿ, NWNEನಲ್ಲಿ 7ನೇ ತಾರೀಕು ಕೊಡ್ತಾಯಿದ್ದೀವಿ. ಮತ್ತು ಅವರು 5,900 ಕೋಟಿ ಸಾಲ ಇಟ್ಟೋದ್ರೂ ಕೂಡ ನಾವು ಹತ್ತತ್ರ 4,300 ಬಸ್ಸುಗಳನ್ನು ತೊಗೊಂಡು ಈಗ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಇನ್ನೂ 1,500 ಬಸ್ಸು ನಮಗೆ ಬರುತ್ತೆ. ಒಟ್ಟು 5,800 ಬಸ್ಸು ಕೂಡ ಬರ್ತಾಯಿದೆ ಟೋಟಲಾಗಿ. ಆಮೇಲೆ 2016ರಲ್ಲಿ ನಾನು ಈ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ 14,000 ಜನ ರಿಟೈರ್ಮೆಂಟ್ ಆಗಿದ್ದರು. ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ. ನಾವೀಗ 9,000 ಜನ ಡ್ರೈವರ್ಸು ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಒಟ್ಟು 10,000 ಜನ ಹೊಸದಾಗಿ ನಮ್ಮ ಇಲಾಖೆಗೆ ಸೇರ್ಪಡೆ ಆಗ್ತಾರೆ. ಒಂದು 5,800 ಬಸ್ಸು ಸೇರ್ಪಡೆ ಆಗ್ತಾರೆ. ಆದಾಯ ಕೂಡ ಜಾಸ್ತಿ ಆಗಿದೆ. ಹೋದ ವರ್ಷ 8,000 ರೂಪಾಯಿ ಇತ್ತು, ಈ ಸಲ 10,000 ಬಂದಿದೆ. ಈ ಬಿ ಜೆ ಪಿಯವರಿಗೆ ಆದಾಯ ಏನು ಲಾಭ ಅನ್ನೋದು ಗೊತ್ತಾಗೋದಿಲ್ಲ.
ನಮ್ಗೆ 10,000 ರೂಪಾಯಿ ಕೋಟಿ ಆದಾಯ ಇದ್ದರೆ ಖರ್ಚು ನಮಗೆ ಅದಕ್ಕಿಂತಲೂ ಜಾಸ್ತಿ ಇದೆ. ಅದರಿಂದ ಲಾಭದ ಪ್ರಶ್ನೆ ಬರೋದಿಲ್ಲ. ಬಿ ಜೆ ಪಿಯವರು ಹೆಚ್ಚು ಆದಾಯ ಬಂದಿದೆ ಅಂದರೆ ಅದನ್ನೇ ಲಾಭ ಅಂತ ತಿಳ್ಕೊಂಡು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಾಮೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತಲೆಯಲ್ಲಿ ಏನಾದರೂ ಬುದ್ಧಿ ಇದ್ದಿದ್ದರೆ ಈ ರೀತಿ ಕಾಮೆಂಟ್ ಮಾಡ್ತಿರಲಿಲ್ಲ.